ಸಿಹಿ ಬೆಳೆದ ರೈತನ ಬಾಳಲ್ಲಿ ಕಹಿ ತುಂಬಿಕೊಳ್ತಾ ಇದೆ. ಕಬ್ಬು ಬೆಳೆಗಾರರು ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾತ್ರ ಶ್ರೀಮಂತರಾಗ್ತಾನೇ ಹೋಗ್ತಾ ಇದ್ದಾರೆ. ಹಾಗಾದರೆ ನಿಜವಾಗಿಯೂ ಕಬ್ಬು ಬೆಳೆಗಾರರಿಗೆ ಇರುವಂಥ ಸಮಸ್ಯೆಗಳೇನು? ಕಾರ್ಖಾನೆಗಳಿಂದ ಸರ್ಕಾರದಿಂದ ರೈತರಿಗೆ ಆಗುವಂಥ ಅನ್ಯಾಯಗಳೇನು? ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ರೈತ ಮುಖಂಡರಿದ್ದಾರೆ, ರೈತರಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಮಹೇಶ್ ಅಂತ, ಇವರು ಧಾರವಾಡ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರು. ಇವ್ರ ಹತ್ರ ನಾವು ಮಾತಾಡ್ತೀವಿ. ಸರ್, ಈಗ ನಾವು ರೈತರು ನಮಗೆ ಕಬ್ಬಿಗೆ ಬೆಲೆ ಕಡಿಮೆ ಸಿಗ್ತಾ ಇದೆ ಅಂತ ಬೀದಿಗೆ ಬಿದ್ದು ಹೋರಾಟ ಮಾಡ್ತಾ ಇದ್ದಾರೆ. ಏನು ಅಷ್ಟೊಂದು ಸಮಸ್ಯೆ ಇದೆ ಕಬ್ಬು ಬೆಳೆಗಾರರದ್ದು. ಒಂದು ಈ ಕಬ್ಬು ಬೆಳಿಬೇಕಾದ್ರೆ ಎಷ್ಟೆಲ್ಲ ಖರ್ಚುಗಳಾಗ್ತದೆ ಏನು, ಮತ್ತು ಈ ಕಾರ್ಖಾನೆ ಕೊಡುವಂಥ ಇದ್ರ ನಡುವೆ ವ್ಯತ್ಯಾಸಗಳೇನು? ಕಬ್ಬು ಬೆಳೆಯಲು 1 ಎಕರೆ ನಾವು ಕಬ್ಬು ಬೆಳಿಬೇಕಂದ್ರೆ ಸುಮಾರು ನಮಗೆ 1,20,000ರಿಂದ 1,40,000ವರೆಗೆ ನಮಗೇನಾಗ್ತದೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂದರೆ ನಿರ್ವಹಣೆ ವೆಚ್ಚ ಬರ್ತದೆ ಒಂದು ವರ್ಷಕ್ಕೆ. ಸಾಧಾರಣ ಅದು 40 ಟನ್ ಇಳುವರಿ ಬರ್ತದೆ ಆನ್ ಆನ್ ಎವರೇಜ್. ಅಂದರೆ ನಮಗೆ 1 ಟನ್ ಬೆಳೆಯಲು 3,700 ರೂಪಾಯಿ ಖರ್ಚು ಬರ್ತದೆ. ಈಗ ನಮ್ಮ ಬೇಡಿಕೆ ಇರೋದು ಬರೀ 3,500. ಈಗ ಇದೇ ಪ್ರಕಾರ ನಮ್ಮದೇನಾಗಿದೆ ಅಂದರೆ ಇದೇ ನಮ್ಮ ಸ್ಟೇಟ್ ಗೌರ್ಮೆಂಟು CACP ಏನು ವರದಿ ಸಲ್ಲಿಸಿದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಗೆ 3,700 ನಮ್ಮ ಖರ್ಚು ವೆಚ್ಚನ ಬರ್ತದೆ ಅಂತೇಳಿ ವರದಿ ಸಲ್ಲಿಸ್ಯಾರ. ನಮ್ಮ 20% ಪ್ರಾಫಿಟ್ ಸೇರಿಸಿ 4,440 ರೂಪಾಯಿ ಕೊಟ್ಟರೆ ಅವರಿಗೆ ರೈತರಿಗೆ ಅದು ಸಮಂಜಸ ವೆಚ್ಚ ಅಂಥೇಳಿ ಅವರು ಶಿಫಾರಸು ಮಾಡಿ ಕಳಿಸಿದ್ದಾರೆ. ಬಟ್ ಅದರ ಇದು ಆಗಿ ಸೆಂಟ್ರಲ್ ಗೌರ್ಮೆಂಟ್ ಇನ್ನೂ ಏನೂ ರಿಪೋರ್ಟ್ ಹಾಕಿಲ್ಲ. ಮತ್ತು ನಮಗೆ 1 ಟನ್ ಕಬ್ಬು ಬೆಳಿಬೇಕು, 1 ಎಕರೆ ನಾವು ನಿರ್ವಹಣೆ ಮಾಡಬೇಕಂದ್ರೆ ನಮಗೇನಾಗ್ತದೆ, ಉತ್ತಮವಾದ ಬೀಜ ಕೊಡಬೇಕು ಫ್ಯಾಕ್ಟ್ರಿ ಸೈಡಿಂದ ರೈತರಿಗೆ ಬೆಳೆಯೋಕೆ. ಅದು ಕೆಲವೊಂದು ಸಮಸ್ಯೆ ಇದೆ. ಮತ್ತೇನಾದೆ ಅಂದರೆ ನಾವು ಭೂಮಿ ಹದ ಮಾಡೋದು, ಭೂಮಿಯನ್ನು ನಾವು ನೀರಾವರಿ ಮಾಡಬೇಕಂದ್ರೆ ರಾಜ್ಯ ಸರ್ಕಾರದಿಂದ ಹನಿ ನೀರಾವರಿಗೆ ವ್ಯವಸ್ಥೆ ಮಾಡೋದು, ಫ್ಯಾಕ್ಟ್ರಿಯಿಂದ ಒಳ್ಳೆ ಗುಣಮಟ್ಟದಿಂದ ಬೀಜ ಕೊಡೋದು, ಹೀಗೆಲ್ಲ ಮಾಡಿಕೊಂಡು ನಾವು ನಮ್ಮ ಒಳ್ಳೆ ರೈತರಿಗೆ ಒಂದು ಮಣ್ಣು ಪರೀಕ್ಷೆನೂ ಸಹ ಮಾಡಬೇಕು ಸರ್ಕಾರದಿಂದ ಮತ್ತು ಫ್ಯಾಕ್ಟ್ರಿ ವತಿಯಿಂದ. ಹೋಬಳಿ ಮಟ್ಟದಾಗ ಮಣ್ಣು ಪರೀಕ್ಷೆ ಮಾಡಿ ರೈತರಿಗೆ ಯಾವ ಗೊಬ್ಬರ ಯಾವ ಥರ ಹಾಕಿದರೆ ಶಿಫಾರಸುಗಳನ್ನು ಮಣ್ಣಿನ ಪರೀಕ್ಷಾಂಶದ ಮೇಲೆ ಅವರು ಎಲ್ಲ ಗೊಬ್ಬರಗಳನ್ನು ಅವರು ನಮಗೆ ಶಿಫಾರಸು ಮಾಡಿದರೆ ರೈತರು ತಮ್ಮ ಖರ್ಚು ವೆಚ್ಚವನ್ನು ಕಂಟ್ರೋಲ್ ಮಾಡ್ಕೋಬೋದು. ಇದರಿಂದ ಆದಾಯವನ್ನು ಸ್ವಲ್ಪ ನಿರೀಕ್ಷಿಸಬಹುದು. ಈಗ ರೈತರು ಅವೈಜ್ಞಾನಿಕ ರೀತಿ ಕಲ್ಟಿವೇಷನ್ ಮಾಡಿ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚಿಗೆ ಬಳಸಿ ತಮ್ಮ ಉತ್ಪಾದನಾ ವೆಚ್ಚವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪನೂ ಇದೆ. ಅದು ಸತ್ಯ. ಅದರ ಒಟ್ಟಿಗೆ ಇದನ್ನೇ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಕೃಷಿ ಇಲಾಖೆ ಇರ್ಬೋದು, ಫ್ಯಾಕ್ಟ್ರಿಯವ್ರು ಇರ್ಬೋದು, ಭೂಮಿ ಹದ ಮಾಡಿಸೋ ಟೈಮ್ನಾಗ ಸ್ವಲ್ಪ ಹಸಿರೆಲೆ ಗೊಬ್ಬರ ಇಂಥವೆಲ್ಲ ಹಾಕಿ ಅದನ್ನು ಉಳುಮೆ ಮಾಡಿದರೆ ರಾಸಾಯನಿಕ ಗೊಬ್ಬರನ ನಾವು ಎಚ್ಚೆತ್ತವಾಗಿ ಕಡಿಮೆ ಮಾಡೋದು. ಕಬ್ಬು ಕಟಾವಾದ್ಮೇಲೆ ಏನು ಮಾಡ್ತಾರೆ ಅಂದರೆ ನಮ್ಮ ರೈತರು ಈ ಹಳೆ ಪದ್ಧತಿ ಪ್ರಕಾರ ಕಬ್ಬಿನ ರೌದಿಯನ್ನು ಸುಡ್ತಾ ಇದ್ದಾರೆ. ಅದು ಸುಡೋದ್ರಿಂದ ಎನ್ವೈರ್ಮೆಂಟು ಹಾಳಾಗ್ತಾ ಇದೆ, ನಮ್ಮ ಭೂಮಿನೂ ಹಾಳಾಗ್ತಾ ಇದೆ. ಅದರ ಏನು ಮಾಡಬೇಕು, ಫ್ಯಾಕ್ಟ್ರಿಯಿಂದನೇ ಸ್ವಲ್ಪ ಅದು ರೌದಿ ಪುಡಿ ಮಾಡೋ ವ್ಯವಸ್ಥೆಯನ್ನು ಅವ್ರು ಇಟ್ಕೊಂಡ್ರೆ ಅದರಿಂದ 4 ಟನ್ ನಮಗೆ ಗೊಬ್ಬರ ಉತ್ಪತ್ತಿ ಆಗ್ತದೆ. ಅದನ್ನು ನಾವು ಮಣ್ಣಿನ ಮರ್ಚಿ ಮಾಡಿದ್ರೆ ಹೀಗೆಲ್ಲ ನಮಗೆ ಅದು ನಮ್ಮ ಜಮೀನಲ್ಲೇ ನಮಗೆ ಸಾಕಷ್ಟು ಪೋಷಕಾಂಶಗಳಿರುವಾಗ ನಾವು ಇವನ್ನೆಲ್ಲ ಅದರಲ್ಲೇ ಇದನ್ನು ಮಲ್ಚ್ ಮಾಡಿ ಇದನ್ನು ಮಾಡೋದ್ರಿಂದ ನಮಗೇನಾಗ್ತದೆ ಅಂದರೆ ಈ ರಾಸಾಯನಿಕ ಖರ್ಚು ವೆಚ್ಚದಲ್ಲಿ ಕಡಿಮೆ ಮಾಡಿಕೊಂಡು ಸಾವಯವ ಪದ್ಧತಿ ಸ್ವಲ್ಪ ಅಳವಡಿಸ್ಕೊಂಡಾಗ ನಮ್ಮ ಖರ್ಚು ವೆಚ್ಚ ಕಡಿಮೆ ಆಗ್ತದೆ. ಮತ್ತು ಏನಾಗ್ತದೆ ಅಂದರೆ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ನಮಗೆ ಸಾಲಿಂದ ಸಾಲಿಗೆ 3 ಫೂಟು 4 ಫೂಟು ಹಿಂಗೆ ಬಿಡೋ ಪದ್ಧತಿ ಇದೆ. 3 ಫೂಟ್ ರೈತರು ಜಾಸ್ತಿ ಬಿಡ್ತಾ ಇದ್ದಾರೆ ಸಾಲಿಂದ ಸಾಲಿಗೆ. 4 ಫೂಟ್ ಬಿಟ್ಟಾಗ ಕಬ್ಬು ಏನಾಗ್ತದೆ ಅಂದರೆ ಗಾಳಿ ಬೆಳಕು ಎಲ್ಲ ಸರಿಯಾಗಿ ಇಳುವರಿ ಅಲ್ಲಿಂದನೇ ಹೆಚ್ಚಿಗೆ ಬರ್ತದೆ. ಇಂಥ ಕೆಲವೊಂದು ಕಾರ್ಯಕ್ರಮಗಳು ಕೃಷಿ ಇಲಾಖೆ ಮತ್ತು ಸಕ್ಕರೆ ಕಾರ್ಖಾನೆಗಳು ಹೋಬಳಿ ಮಟ್ಟದಾಗ ಅವರು ಅನ್ವಯಿಸ್ಕೊಂಡ್ರೆ ರೈತರಿಗೆ ಸ್ವಲ್ಪ ಅದರಿಂದ ಪ್ರಾಕ್ಟೀಸ್ ಆಗಿ ರೈತರು ಉತ್ತಮ ಇಳುವರಿ ತಗೊಂಡು ಸ್ವಲ್ಪ ಖರ್ಚು ವೆಚ್ಚವನ್ನು ಕಡಿಮೆ ಮಾಡ್ಕೋಬೋದು. ಅಂದರೆ ಈಗ 1 ಎಕರೆಗೆ 1 ಟನ್ನಿಗೆ 3,700 ರೂಪಾಯಿ ಖರ್ಚು ಬರ್ತದೆ ಅಂತ ಹೇಳ್ತೀರಿ. ಯಾವೆಲ್ಲ ಲೆಕ್ಕದಲ್ಲಿ ಹೇಳ್ತೀರಿ ಅದನ್ನು? ಅದು ಏನು ಬಂತು ಅಂದ್ರೆ ಉಳುಮೆ ಮಾಡೋದ್ರಿಂದ ಹಿಡಿದು ಕಬ್ಬು ಕಟಾವು ಆಗುವವರೆಗೂ ಬಂತು. ಅಂದರೆ ನಮ್ಮ ಉಳುಮೆ ಅಂದರೆ ನಮ್ಮ ಟ್ರ್ಯಾಕ್ಟರ್ ನಿರ್ವಹಣೆ ವೆಚ್ಚ, ಆಳಿನ ವೆಚ್ಚ, ಪ್ಲಸ್ ಬೀಜದ ವೆಚ್ಚ, ಗೊಬ್ಬರದ ವೆಚ್ಚ, ಕಬ್ಬು ಕಟಾವು ವೆಚ್ಚ ಇವೆಲ್ಲ ಸೇರಿದರೆ, ನೀರಾವರಿ ಮಾಡೋದು ಎಲ್ಲ ಸೇರಿದರೆ, ಮತ್ತು ಅದರಲ್ಲಿ ಏನಾಗ್ತದೆ ನಮ್ಮ ಟ್ರ್ಯಾಕ್ಟರ್ ಸೌಕಳಿ ಮತ್ತು ನಮ್ಮ ಮೋಟ್ರ್ ವೆಲ್ ಸುಡೋದು ಅವನ್ನೆಲ್ಲ ನಾವು ಪರಿಗಣನೆಗೆ ತೊಗೊಳ್ಳೋದಿಲ್ಲ ರೈತರು. ಮತ್ತು ಏನು ಭೂ ಬಾಡಿಗೆ ತೊಗೊಳ್ಳೋದಿಲ್ಲ. 1 ವರ್ಷಕ್ಕೆ ಈಗ ಯಾವುದಾದ್ರು ನಾವು ಲಾವಣಿ ಕೊಟ್ಟರೆ ನಮಗೆ 20,000 ಭೂ ಬಾಡಿಗೆನೇ ಬರ್ತದೆ. ಅದನ್ನೆಲ್ಲ ಪರಿಗಣನೆ ಮಾಡೋದಿಲ್ಲ ನಾವು. ಹಿಂಗೆ ರೈತರು ಇಷ್ಟು ಅಚ್ಚುಕಟ್ಟಾಗಿ ಲೆಕ್ಕ ಮಾಡಲಾರ್ದಕ್ಕೇ ಇಷ್ಟು ಶೋಷಣೆ ಆಗ್ತಾ ಇದ್ದಾರೆ. ಈಗ ಕಬ್ಬು ಬೆಳೆದ್ರಿ ಇಲ್ಲೇ ಬರ್ತದೆ ಮುಂದೆ, ಅದರೊಳಗೆ ಎಸ್ಪೆಷಲಿ ಲಗಾಣಿ ಮತ್ತು ಡ್ರೈವರ್ ಭತ್ತ ಇವೆಲ್ಲ ಸೇರಿ ಅಲ್ಲೇ ಹಿಂಡಿ ಹಿಪ್ಪೆ ಆಗಿಬಿಡ್ತಾರೆ ಅಂತ ನೀವೇ ಕಾಂಪಿಟೇಷನ್ ಬಿದ್ದುಬಿಡ್ತೀರಿ ರೈತರೇ? ಹೌದು ಸರ್. ಈಗ ಏನಾಗೈತೆ, ಪ್ರಯಾರಿಟಿ ಲಿಸ್ಟ್ ಫ್ಯಾಕ್ಟ್ರಿ ಅವ್ರು ಮಾಡ್ಬೇಕಾಕತಿ. ಆದರೆ ಇವರು ಕಬ್ಬು ಈಗಾಗಲೇ ಮೆಚುರಿಟಿಗೆ ಬರ್ದೇ
ಯಾವ ರೋಡ್ ಸೈಡ್ ಇರ್ತಾವೋ ಇವೆಲ್ಲ ಫ್ಯಾಕ್ಟ್ರಿ ಏನು ಮಾಡ್ತಾರೆ, ರೋಡ್ ಸೈಡ್ ತಮಗೆ ಕಬ್ಬು ಬೇಕಂತೇಳಿ ರೋಡ್ ಸೈಡಿಗೆ ಮ್ಯಾಚುರಿಟಿ ಇಲ್ಲದ ಕಬ್ಬು ಕೊಟ್ಬಿಡ್ತಾರೆ. ಆಮೇಲೆ ಯಾವುದೇ ಸಿನಾರಿಟಿ ಲಿಸ್ಟನ್ನು ಸರಿಯಾಗಿ ಹಚ್ಚದ ರೈತರಿಗೆ ತಾವು ದಾರಿ ತಪ್ಪಿಸ್ಬಿಡ್ತಾರೆ. ಆಮೇಲೆ ಇವರು ಮಧ್ಯವರ್ತಿಗಳೇ ಅದಕ್ಕೆ ಹೆಚ್ಚಾಗಿ ಮಧ್ಯವರ್ತಿಗಳೇ ಹೆಚ್ಚಿಗೆ ಆಗತ್ತಾರ, ಒಂದು ಸ್ವಲ್ಪ ಇದು ಆಗತ್ತಾರ, ಶ್ರೀಮಂತರಾಗತ್ತಾರ. ಕಬ್ಬು ಬೆಳೆಗಾರರೇ ಒಂದು ಸ್ವಲ್ಪ ಹಿಂದುಳಿ ಆಗ್ತಾರೆ. ಯಾಕೆ ಸಮಸ್ಯೆ ಆಗ್ತದೆ ಅಂದರೆ ಸಿನಾರಿಟಿ ಲಿಸ್ಟ್ ಹಚ್ಚಬೇಕು. ರೈತರಿಗೆ ಸಿನಾರಿಟಿ ಪ್ರಕಾರ ಕಬ್ಬಿನ ಫೀಲ್ಡ್ ಮ್ಯಾನ್ ಬಂದು ಇದಕ್ಕೆ ಸಿನಾರಿಟಿ ಐತಿ, ಇದು ಮೆಚುರಿಟಿ ಬಂದೈತಿ ಅಂತೇಳಿ ಅದನ್ನು ಪರಿಗಣನೆ ಮಾಡಿ ಅವನೇ ಬಂದು ಹ್ಯಾಂಗೆ ಹಚ್ಚಿದ್ರೆ ಸ್ವಲ್ಪ ಪ್ರಮಾಣದೊಳಗೆ ರೈತರನ್ನ ಒಂದು ಸ್ವಲ್ಪ ಏನು ಇವರು ಲಗಾಣಿಯನ್ನು ಕಡಿಮೆ ಮಾಡ್ಬೋದು ಅಂತೇಳಿ ರೈತರ ಕಡೆಯಿಂದ ಕಮ್ಮಿ ಮಾಡಿಸ್ಬೋದು ಅನ್ನೋದು ಫ್ಯಾಕ್ಟ್ರಿಯವ್ರ ಕಡೆಯಲ್ಲೇ ಇದೆ. ಇದು ಫ್ಯಾಕ್ಟ್ರಿ ಇದನ್ನು ಅಚ್ಚುಕಟ್ಟಾಗಿ ಮಾಡಿದರೆ ಒಂದು ಸ್ವಲ್ಪ ರೈತರಿಗೆ ಒಂದು ಸ್ವಲ್ಪ 100-200 ರೂಪಾಯಿ ಉಳಿತೈತೆ ಅಂತ ನನ್ನ ರೈತರ ಕಾಂಪಿಟೇಷನಿಗೆ ಬೀಳ್ತಿರಲ್ಲ ಅಂತ ನಾ ಹೇಳೋದು. ಡ್ರೈವರ್ಗೆ ಹೆಚ್ಚಿಗೆ ಕೊಡ್ತೀರಿ, ಕೋಳಿ ಕೊಡ್ತೀರಿ, ಕುರಿ ಕೊಡ್ತೀರಿ, ನಂದು ಮೊದಲು ಕಡೀಲಿ ಅಂತ ನೀವೇ ಡಿಮ್ಯಾಂಡ್ ಇಡ್ತೀರಲ್ಲ. ಅದೇ ಸರ್, ಸಿನಾರಿಟಿನ ಫ್ಯಾಕ್ಟ್ರಿಯವ್ರು ಬಂದು ಸಿನಾರಿಟಿ ಪ್ರಕಾರನ ಕಡಿದ್ರೆ ಯಾವುದೇ ರೈತರು ಮುಂದೆ ಬಂದು ಕಡಿಯೋಕ್ಕಾಗೋಲ್ಲ. ಸಿನಾರಿಟಿ ಇದ್ದವನೇ ಕಡಿಬೇಕಂತ ಫ್ಯಾಕ್ಟ್ರಿಯವ್ರು ಏನೋ ಒಂದು ರೂಲ್ಸ್ ಮಾಡಿದರೆ ಯಾವುದೇ ರೈತರು ಮುಂದೆ ಹೋಗಿ ನಂದು ಕಡಿ ಅಂತ ಹೇಳೋಕ್ಕಾಗೋದಿಲ್ಲ. ಅವಾಗ ಅದು ಸಿನಾರಿಟಿ ಒಂದೇ ಪರ್ಮಿಟ್ ತೆಗೆದ್ರೆ ಮತ್ತೊಬ್ಬ ಕಡಿಯೋಕ್ಕೆ ಚಾನ್ಸೇ ಇರೋದಿಲ್ಲ ಅಲ್ಲಿ. ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಕಂಟ್ರೋಲ್ ಆಗ್ತದೆ ಅಂತ ನನ್ನ ಅನಿಸಿಕೆ. ರೈತರ ಹೊಂದಾಣಿಕೆ ಯಾಕೆ ಆಗೋದಿಲ್ಲ ರೈತರಿಗೆ? ಯಾಕೆಂದ್ರೆ ಸಾಕಷ್ಟು ರೈತರು ಕಬ್ಬು ಬೆಳೆದಿರ್ತಾರೆ, ನಂದು ಹೋಗ್ಲಿ ನಿಂದು ಹೋಗ್ಲಿ ಅಂತ ಅನಿಸಿಕೆ ಇದ್ದೇ ಇರ್ತೈತಿ. ಆದ್ರೆ ಮೆಚುರಿಟಿ ಬಂದು ಕಬ್ಬನ್ನು ಕಡಿಬೇಕಂತ ಏನು ಫ್ಯಾಕ್ಟ್ರಿ ಇರ್ತೈತಿ, ನಮ್ಮ ಮುಂದೆ ಶುಗರ್ನು ಹೆಚ್ಚಿಗೆ ಆಗ್ತೈತಿ. ಆ ಮೆಚುರಿಟಿ ಇದ್ದ ಕಬ್ಬನ್ನು ಕಡಿದ್ರೆ ಮುಂದೆ ಒಂದು ಸ್ವಲ್ಪ ರೈತರ ಕಾಂಪಿಟೇಷನ್ ಕಡಿಮೆ ಆಕೈತಿ ಅಂತ ನಮ್ಮದು. ಈಗ ಇನ್ನೊಂದು ಕೇಳ್ಪಟ್ಟೆ ನಾನು, ಏನಂದ್ರೆ ಆಗಾಗ ಇದು ಫ್ಯಾಕ್ಟ್ರಿಗೆ ಹೋಗ್ತದಲ್ಲ, ಫ್ಯಾಕ್ಟ್ರಿ ಒಳಗೆ ಕಟಿಂಗ್ ಹೆಚ್ಚಿಗೆ ಆಗ್ತೈತಿ ಕಬ್ಬು ಟನೇಜ್ ಮೇಲೆ ಅಂತ. ಏನದು ಕಟಿಂಗ್ ಹೆಂಗೆ ಆಗ್ತೈತಿ, ಹೆಂಗೆ ಮೋಸ ಮಾಡ್ತಾರೆ ಅದ್ರಾಗ? ಇವತ್ತೇನಂದ್ರೆ ಫ್ಯಾಕ್ಟ್ರಿ ಒಳಗೆ ಏನು ತೂಕದಾಗ ವ್ಯತ್ಯಾಸ ಮಾಡಕತ್ತಾರೆ ರೀ. ತೂಕದಾಗ ಅಂದ್ರೆ ಏನಂತಂದ್ರೆ ಇವತ್ತು ನಾವು ಏನು ಗಾಡಿ ಬರ್ತೈತಿ, ಗಾಡಿ ಟ್ರಕ್ ಬಂದು ತೂಕ ಮಾಡ್ತೈತಿ. ತೂಕ ಮಾಡಿಂದ ಅದು ಇಲ್ಲೇ ಕಡ್ದಂಥ ಏನಿಲ್ಲ 2 ದಿನ ಇಲ್ಲೇ ಬೀಳ್ತೈತಿ, ಎಲ್ಲೇ ಹೊಲದಾಗ ಬೀಳ್ತೈತಿ. ಹೊಲದಾಗ ಬಿದ್ದಿಂದ ಏನು ಮಾಡ್ತೈತಿ ಅಂದ್ರೆ ತೂಕ ಲೋಡ್ ಮಾಡಿಂದ ಇದಕ್ಕೆ ಹೋಗ್ತೈತಿ ರೀ, ಫ್ಯಾಕ್ಟ್ರಿಗೆ ಹೋಗ್ತೈತಿ. ಫ್ಯಾಕ್ಟ್ರಿ ಏನು ಮಾಡ್ತಾರಂದ್ರೆ ಅಲ್ಲೇ ಕ್ಯೂ ಹಚ್ಚೋದ್ರಿಂದ 2 ದಿನ ನಿಲ್ತೈತಿ ನಮ್ಮ ಲಾರಿ ಹೇರ್ಕೊಂಡು. ಅಲ್ಲಿಂದ ಲಾರಿ ಹೇರ್ಕೊಂಬಂತಂದ್ರೆ ಏನಾಕೈತೆ ಅಂದ್ರೆ ಇಲ್ಲಿಂದ ಹೋಗಿದ ಅಲ್ಲಿಗೆ ಏನಾಕೈತೆ ಅಂದ್ರೆ ನಮಗೆ 1 ಟನ್ ವ್ಯತ್ಯಾಸ ಬರ್ತೈತಿ. ಯಾವಾಗ ಕಾಟೋ ಮಾಡೋಕ್ಕಿಂತ ಮೊದಲು, ಕಾಟ ಮಾಡಿಂದ ಒಳಗೆ ಹೋಗೋಕ್ಕಿಂತ ಈ ಮೊದಲು ಏನಾಕೈತೆ ನಮ್ಮ ಅನಿಸಿಕೆ ಏನಂದ್ರೆ ಕಾಟ ಮಾಡ್ಕೊಂಡು ಒಳಗೆ ಗಾಡಿ ತೊಗೊಂಡ್ಬಿಟ್ರೆ ನಮಗೆ ಅದು ಅನುಕೂಲ ಆಕೈತಿ. ಏನು ಅನುಕೂಲ ಆಕೈತಿ ಅಂದ್ರೆ ಅಲ್ಲ, ಈಗ ಅದಕ್ಕೊಂದು ಕಾನೂನು ಮಾಡಿತ್ತಲ್ಲ, ಅದು ಏನಾಗ್ತದೆ? ಇವತ್ತು ಕಾನೂನು ಮಾಡೈತ್ರಿ ಸರ್ಕಾರ. ಏನಿದ್ರ ಫ್ಯಾಕ್ಟ್ರಿ ಹೊರಗಡೆ ಹಾಕ್ಬೇಕಂತ ಸರ್ಕಾರ ಏನೈತಲ್ಲ, ಒಂದು ಫ್ಯಾಕ್ಟ್ರಿಗೆ ಏನಿಲ್ಲ 80 ಲಕ್ಷ ರೂಪಾಯಿ ಅವರು ಫ್ಯಾಕ್ಟ್ರಿ ಇವರು ಸರ್ಕಾರದಾಗ ಕೊಡ್ತೀನಿ ಅಂತ ಹೇಳ್ಯಾರ. ಅದಕ್ಕೆ ಅವರು ಫ್ಯಾಕ್ಟ್ರಿ ಯಾರು ಏನು ಮಾಡಕತ್ತಾರಂದ್ರೆ ಇದ್ರಾಗ ನಾವು ಮೋಸ ಮಾಡೋದು ತಪ್ಪೈತೆ ಅಂತೇಳಿ ಅವರು ಜಗ ಕೊಡೋದು ಹಿಂದೇಟಾಕತ್ತಾರೆ. ಅಂದ್ರೆ ಅವರು ಒಳಗಿನ ತಮ್ಮದು ಏನೋ ಸಾಫ್ಟ್ವೇರ್ ಇರ್ತೈತಲ್ಲ ತಮ್ಮ ಕೈಯಾಗ ಇರ್ತೈತಿ. ಇದಾರು ಸರ್ಕಾರದ ಆಕೈತಿ, ಇದು ತೂಕದ ಏನಿಲ್ಲ ನಾವು ಅವ್ರಿಗೆ ತಿಳಿತೈತೆ ಅಂತೇಳಿ ಜಗ ಕೊಡೋಕೆ ಹಿಂದೇಟಾಕತ್ತಾರ. ಅದಕ್ಕೆ ನಾವು ರೈತರು ಎಲ್ಲ ಒಕ್ಕಟ್ಟಾಗಿ ಈಗ ಒಂದು ಕೆಲವೊಂದು ಅವ್ರು ಬೇಕಂತಾರೆ 24 ತಾಸು ಮೇಲೆ ನಿಲ್ಲಿಸ್ತಾರಂತ. ಯಾಕಂದ್ರೆ ಅವ್ರಿಗೆ ಬೇಕಾದ ಸಕ್ಕರೆ ಅದ್ರಾಗ ಸಿಗ್ತೈತಿ, ನೀರಿನ ಅಂಶ ಹೊರಗೆ ಹೋಗಿ ರೈತಗೆ ಲಾಸ್ ಆಗಲಿ. ಹೌದು ನೀರಿನ ಅಂಶ ಹೋತಂದ್ರೆ ಸಕ್ಕರೆ ಇಳುವರಿ ಜಾಸ್ತಿ ಬರ್ತೈತೆ ಅಂತ ಅದು ಉದ್ದೇಶಪೂರ್ವಕವಾಗಿ ಮಾಡಕತ್ತಾರೆ. ಅವ್ರಿಗೆ ಲಾಭ. ಹೌದು, ಫ್ಯಾಕ್ಟ್ರಿಯವ್ರ ಲಾಭ ಆಕತಿ. ಅದಕ್ಕೆ ನಾವು ಒಂದಾಗಿ ಸರ್ಕಾರ ಕೇಳೋದು ಏನಂದ್ರೆ ಆ ಫ್ಯಾಕ್ಟ್ರಿಯವ್ರು ಕೇಳೋದು ಅಂದ್ರೆ ತೂಕ ಮಾಡ್ಕೊಂಡು 24 ತಾಸು ನಿಲ್ಲಿಸ್ಕೊ. ನಮಗೆ ತೂಕ ಆಗ್ಬೇಕು, ಹೋದ್ಗಳಿಗೆ ಗಾಡಿ ತೂಕ ಆದ್ರೆ ಅನುಕೂಲ ಆಕೈತೆ ಅಂತೇಳಿ ನಮ್ಮ ಅನಿಸಿಕೆ. ಅವ್ರು ಏನು ಮಾಡ್ತಾರೆ, ಯಾವುದೋ ಪರಿಸ್ಥಿತಿಯಾಗ ಅವ್ರಿ ನಾವು ಇವತ್ತೆಲ್ಲರ ಕಾಟ ಮಾಡ್ಕೊಂಡು ಬಂದ್ವಿ ಅಂದ್ರೆ ಅವರು ಇದ್ದಂಥ ಡ್ರೈವರ್ಗಳು ಅವ್ರು ತಿಳಿಸ್ತಾನೆ ಅವರಿಗೆ, ಫ್ಯಾಕ್ಟ್ರಿಯವ್ರಿಗೆ ಇಂಥ ಗಾಡಿ ಇಂಥ ನಂಬರ್ ಎಂದು ಬರಾಕತ್ತೈತೆ ಅಂದ್ರೆ ಅದ್ರ ಕರೆಕ್ಟೇ ಮಾಡ್ತಾರೆ. ಯಾರು ತೂಕ ಮಾಡ್ಕೊಂಡು ಹೋಗೋದ್ರೆ ಅದ್ರ 1 ಟನ್ 2 ಟನ್ ಹೊಡಿಯತ್ತಾರೆ. ಅದು ಈಗ ಈ ಕಬ್ಬು ಏನೈತಿಲ್ಲ, ಬರೀ ಸಕ್ಕರೆ ಎಷ್ಟ ತಯಾರು ಮಾಡ್ತಾರೆ, ಬೇರೆ ಬೇರೆ ಪ್ರಾಡಕ್ಟ್ ಮೇಲೆ ರೈತರಿಗೆ ಏನು ಸಿಗ್ತಾನೆ ಇಲ್ಲ ಲಾಭ ಅಂತ. ಕಬ್ಬು ಅಂದರೆ ಇವತ್ತು ನಾವು ತೆಂಗಿನ ಮರಕ್ಕೆ ಮಾತ್ರ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತಿದ್ವಿ. ಆದರೆ ಇವತ್ತು ಕಬ್ಬು ಕಾಮಧೇನು ಕಲ್ಪವೃಕ್ಷ. ಸುಮಾರು ಕಬ್ಬಿನಿಂದ 20 ಬೈ ಪ್ರಾಡಕ್ಟ್ ತಯಾರು ಮಾಡ್ತಾರೆ. ಇದು ಸಕ್ಕರೆ ಫ್ಯಾಕ್ಟ್ರಿ ಅವರಿಗೆ 1 ಎಕರೆ ಕಬ್ಬಿನಿಂದ ಸುಮಾರು 1 ಲಕ್ಷ ರೂಪಾಯಿ ಆದಾಯ ಇದೆ. ನಾವು ರೈತರಿಗೆ ಕೇಳೋದು ಕೇವಲ 3200 3500. ಇದು ನಮ್ಮದು ರೈತರು ತಪ್ಪೈತಿ. ಆ್ಯಕ್ಚುಲಿ ನಮಗೆ 10,000 ರೂಪಾಯಿ ಪರ್ ಟನ್ ಕೊಡಬೇಕು ಅವರು. ಅಂದರೆ ಕೇಂದ್ರ ಸರ್ಕಾರಕ್ಕಾಗಲಿ ಇವತ್ತು ರಾಜ್ಯ ಸರ್ಕಾರ ಆಗಲಿ ಸುಮಾರು ಕಬ್ಬಿನಿಂದ 20% ಆದಾಯ ಹೋಗ್ತಿದೆ. 37,000 ಕೋಟಿ ರೂಪಾಯಿ ಇವತ್ತು ಸರ್ಕಾರಕ್ಕೆ ಆದಾಯ ಇದೆ. ಆದರೆ ಕೇಂದ್ರ ಸರ್ಕಾರ ಮಾಡೋದು FRPನೂ ತಪ್ಪಿದೆ, ರಾಜ್ಯ ಸರ್ಕಾರ ಮಾಡೋದು SAP ಕಾಯ್ದೆನೂ ತಪ್ಪಿದೆ. ಹೀಗಾಗಿ ನಾವು ಎರಡೂ ಸರ್ಕಾರ ಕೇಳೋದಂದ್ರೆ ನಮಗೆ ರೈತರಿಗೆ ಕನಿಷ್ಠ 3,500 ಅಲ್ಲ, ಈಗ ನಾವು ಹಳಿಯಾಳದಲ್ಲಿ ಹೋರಾಟ ಮಾಡಿದ್ವಿ, ಗುರ್ಲಾಪುರದಲ್ಲಿ ಹೋರಾಟ ಮಾಡಿದ್ವಿ, ಈಗ ಇನ್ನು ಮುದೋದಲ್ಲಿ 3,500ಕ್ಕೆ ಇವತ್ತೂ ಕುಂತಿದ್ದಾರೆ. ಆದರೂ 10,000 ರೂಪಾಯಿ ನಮ್ಮ ಟನ್ಗೆ ಬರಬೇಕು. ಅದಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಆಗ್ಬೋದು, ಮಾನ್ಯ ಕರ್ನಾಟಕ CM
ಸಿದ್ದರಾಮಯ್ಯ ಆಗಬಹುದು. ಇವರು ನೀವು ನನ್ನ ಹೆಚ್ಚಿಗೆ ಕೊಡತ್ತೆ, ನೀವು ಹೆಚ್ಚಿಗೆ ಕೊಡೋದು ಬರೀ ಕಿತ್ತಾಟದಲ್ಲೇ ಹೊಂಟಿದೆ. ಇವತ್ತು ಎರಡೂ ಪಕ್ಷದವ್ರು ಕೂಡಿ ರೈತರಿಗೆ ಏನು ಅನುಕೂಲ ಮಾಡಬೇಕು, ಕನಿಷ್ಠ ಪಕ್ಷ 5,000 ರೂಪಾಯಿ ಕೊಡಬೇಕು ನಮಗೆ. ಅವರು ಟ್ಯಾಕ್ಸ್ ಸುಮಾರು 37,000 ರೂಪಾಯಿ ಕೋಟಿ ಹೋಗ್ತಿತ್ತು ಅಂದ್ರೆ ನಮಗೆ ಅವರು 1,000 ರೂಪಾಯಿ ಹಾಕಿ ಕೊಡೋದೇನು ದೊಡ್ಡ ಮಾತಲ್ಲ. ಹೀಗಾಗಿ ನಾವು ಎರಡೂ ಸರ್ಕಾರಕ್ಕೆ ಆಗ್ರಹ ಮಾಡೋದೇನು, ರೈತರು ಇವತ್ತು ಎಲ್ಲ ಬೆಳೆ ಕಳ್ಕೊಂಡು ಬೀದಿಯಲ್ಲದಾನ. ಇವತ್ತು ಅವ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ದಾರಿಗೆ ಹೋಗ್ದಾನೆ. ಹೀಗಾಗಿ ಸರ್ಕಾರಕ್ಕೆ ಲಿಕ್ಕರ್ ಲಾಬಿ ಆಗ್ಬೋದು, ಮೊಲಾಸಿಸ್ ಆಗಿರ್ಬೋದು, ಎಥನಾಲ್ ಆಗಿರ್ಬೋದು, ಸುಮಾರು 20 ಬೈ ಪ್ರಾಡಕ್ಟ್. ಇವತ್ತು ನಾವು ಬೂಟ್ ಪಾಲಿಶ್ಲಿಂದ ಹಿಡ್ಕೊಂಡು ಲಿಪ್ಸ್ಟಿಕ್ ಹಚ್ಕೋಬೇಕು ಮತ್ತು ಮೆಡಿಕಲ್ ಶಾಪ್ಗೆ ಅಲ್ಲೂ ಸಹಿತ ನಮ್ಮ ಕಬ್ಬಿನ ಪ್ರಾಡಕ್ಟ್ ಹೋಗ್ತಾವೆ. ಆ ಒಂದು ಎಲ್ಲ ಉಪ ಉತ್ಪನ್ನಗಳ ಮೇಲೆ ನಮಗೆ ಕೊಡ್ಬೇಕಾದ್ರು ಅವ್ರು 10,000 ರೂಪಾಯಿ ಕೊಟ್ಟರು ಕಡಿಮೆ ನಮಗೆ. ಹೀಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದೇನೆಂದ್ರೆ ಎಲ್ಲ ನಮ್ಮ ರೈತರಿಗೆ ಈಗೇನು ನಡೆದಿದ್ದೆಲ್ಲ ಹೋರಾಟಗಳು ಅದನ್ನು ಮನಗೊಂಡು ತಕ್ಷಣ ನೀವು ನಮ್ಮ ಲೋಕಸಭಾ ಸದಸ್ಯರ ಪ್ರಹ್ಲಾದ್ ಜೋಶಿ ಇದೇ ಒಂದು ಖಾತೆ ನಿರ್ವಹಿಸ್ತಾರೆ. ಅವರಿಗೂ ನಾವು ಒಂದು ಶೀಘ್ರವಾಗಿ ನಿಯೋಗ ಹೋದು ನಮ್ಮ ರೈತರದ್ದು ಏನು ಬೇಡಿಕೆ ಇದೆ ಅದನ್ನು ಪೂರೈಸಲಿಕ್ಕೆ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕಂತೇಳಿ ನಾವು ಕಬ್ಬು ಬೆಳೆಗಾರರ ಸಂಘಟನೆ ಕಲಘಟಗಿಯಿಂದ ಒತ್ತಾಯ ಮಾಡ್ತೇವೆ. ಸರ್, ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ, ಇದರ ನಡುವೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಶ್ರೀಮಂತರಾಗ್ತಾರ, ನೀವು ಬಡವರಾಗ್ತಾ ಇದ್ದೀರಿ. ಏನು ನಡೆದದ ಇವೆರಡರ ನಡುವೆ? ಇದರಲ್ಲಿ ಮೇಜರ್ ಏನಿದೆ ಅಂದರೆ ಶುಗರ್ ಲಾಬಿ ಭಾಳ ದೊಡ್ಡ ಪ್ರಮಾಣದಾಗ ಗೌರ್ಮೆಂಟ್ನ ಹ್ಯಾಂಡಲ್ ಮಾಡಾಕ್ತದ್ರಿ. ಓಪನ್ ಆಗಿ ಹೇಳ್ಬೇಕಂದ್ರೆ ಶುಗರ್ ಲಾಬಿಗೆ ಸರ್ಕಾರಗಳು ಮಣಿತಾ ಇದ್ದಾವೆ. ಇದರಲ್ಲಿ ಮೇನ್ ಓಪನ್ ಆಗೇನೆ ಇದೆ. 1 ಟನ್ ಕಬ್ಬು ಕ್ರಷ್ ಮಾಡಿದಾಗ 50 ಲೀಟ್ರು ಮೊಲಾಸಿಸ್ ಸಿಗ್ತಾ ಇದೆ, 40 ಲೀಟ್ರು ಎಥನಾಲ್ ಸಿಗ್ತಾ ಇದೆ. 1 ಟನ್ ಕಬ್ಬಿಂದ 160 ಕಿಲೋವ್ಯಾಟು ಕೋಝೋನಿಂದ ಕರೆಂಟ್ ಉತ್ಪಾದನೆ ಆಗ್ತದೆ. ಇವನ್ನೆಲ್ಲ ನಾವು ಪರಿಗಣನೆಗೆ ತಗೊಂಡ್ರೆ ಸುಮಾರು 14,000 ರೂಪಾಯಿ ಉತ್ಪನ್ನ ಬರ್ತದೆ 1 ಟನ್ನಿಂದ. ಯಾವುದು ಫ್ಯಾಕ್ಟ್ರಿಗೆ ಅವರು ಎಲ್ಲ ನಿವ್ವಳ ಆದಾಯ ತೆಗೆದು ನಮಗೆಲ್ಲ ಇದ್ರ ಮತ್ತು ಗೌರ್ಮೆಂಟಿಗೆ ಒಂದು ವರ್ಷಕ್ಕೆ ಒಂದು ಸೀಸನಿಗೆ ಸುಮಾರು 36,000 ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಆಗ್ತದೆ ಸ್ಟೇಟ್ ಗೌರ್ಮೆಂಟ್ಗೆ. ಅದರೊಳಗಿಂದ ನಮಗೆ 1,000 ರೂಪಾಯಿ ಬೆಂಬಲ ಬೆಲೆ ಕೊಟ್ಟರು ಏನು ಅವರಿಗೆ ಲಾಸ್ ಆಗೋದಿಲ್ಲ. 50 ರೂಪಾಯಿ ಕೊಡ್ತೇನೆ, ಬರೀ 50 ರೂಪಾಯಿ ಅದು ಭಿಕ್ಷಾತೀರ್ಥವಾಗಿ 50 ರೂಪಾಯಿ ಕೊಡ್ತೇನೆ ಅಂತಾರೆ. ಅದಕ್ಕಂತೂ ನಾವು ಒಪ್ಪುದಿಲ್ಲ. ಹೀಗಾಗಿ ಇನ್ನೂ ಬರೀ ಬೆಳಗಾವಿ ಜಿಲ್ಲೆ ರೈತರಷ್ಟೇ ಸ್ವಲ್ಪ ಧರಣಿ ಹಿಂದೆ ತಗೊಂಡಾರ ಬಿಟ್ರೆ ಇನ್ನೂ ಮುಧೋಳು, ಬಾಗಲಕೋಟು, ಹಾವೇರಿ ಮತ್ತು ಗುಲ್ಬರ್ಗ ಇವೆಲ್ಲ ಜಿಲ್ಲೆಯಲ್ಲಿ ಇನ್ನೂ ನಿರಂತರವಾಗಿ ಹೋರಾಟ ನಡೆದಿದೆ. ಈಗ ಮತ್ತು ಸೆಂಟ್ರಲ್ ಗೌರ್ಮೆಂಟ್ದು ಏನಾಯಿತು ಅಂದರೆ ಇದು FRP ಅನ್ನೋದು ಭಾಳ ಅವೈಜ್ಞಾನಿಕ ಇದೆ. ಕಾಸ್ಟ್ ಆಫ್ ಕಲ್ಟಿವೇಷನ್ ಕನ್ಸಿಡರ್ ಇಲ್ಲ, ಏನಿಲ್ಲ. ಇದೇ FRP ನಮಗೆ ಮೊದಲು ಮಾನದಂಡ 9.5 ಇತ್ತು. ಈಗ ಅದನ್ನೇ 10.25 ಮಾಡಿದ್ದಾರೆ. ಯಾವ ಮಾನದಂಡದ ಮೇಲೆ ಮಾಡಿದಾರ ಅದ್ರದ್ದು ಏನು ನಮಗೆ ತಿಳಿಸಿಲ್ಲ, ಏನಿಲ್ಲ. ಹೀಗಾಗಿ ಮೊನ್ನೆ ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾ ಇದ್ರು, ನಾವು FRP ರೇಟ್ ಹೆಚ್ಚಿಗೆ ಮಾಡಿದ್ವಿ, 340 ಇದ್ದಿದ್ದು 350 ಮಾಡೀವಿ, ನಾವೇ ಚೆನ್ನಾಗಿದ್ದೀವಿ, ನಾವೇ ಕರೆಕ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇಲ್ಲ ಇದೇ ಪ್ರಹ್ಲಾದ್ ಜೋಶಿ ಅವ್ರು ಹೇಳೋದು ಏನಿದೆ ಅಲ್ಲ, ಅದು ಬರೀ ಈಗ ಮೊದಲು 3,400 ರೂಪಾಯಿ ಇತ್ತು. ಅದನ್ನು ಬರೀ 150 ರೂಪಾಯಿ ಏರ್ಸ್ಯಾರ ಅವರು. ಯಾವುದು ಬರೀ 10.25 ಮತ್ತು 10.25 ಮ್ಯಾಲಿಂದ ಏನು 1% ಏರಿದ್ರು ಅದು ಮತ್ತು ಹಳೇದು 300 ಅಂದ್ರೆ ಒಂದು ಇದಕ್ಕೆ 3.46 ಪೈಸೆ ಅಂದ್ರೆ 1 ಕ್ವಿಂಟಲ್ಗೆ 1 ಟನ್ನಿಗೆ 346 ರೂಪಾಯಿ ಅಷ್ಟೇ ಇರೋದು. ಬರೀ ಬೇಸ್ ರೇಟ್ನಾಗ ಅಷ್ಟೇ 150 ರೂಪಾಯಿ ಏರಿಸಿ ಅದು ಏರಿಸೇವಿ ಅಂತೇಳಿ ರೈತರ ಕಣ್ಣಿಗೆ ಮಣ್ಣು ಎರ್ಚುದಂತ ಹೇಳ್ಬೇಕಾಗತ್ತೆ ನಿಮ್ಮ ಮುಖಾಂತರ ನಾನು. ಈಗ ಆಯ್ತು ಸರ್, ಈಗ ನಿಮ್ಮ ಪ್ರಶ್ನೆಗಳನ್ನು ನೇರವಾಗಿ ನಾವು ಸಕ್ಕರೆ ಕಾರ್ಖಾನೆ ಮಾಲೀಕರ ಹತ್ರ ಇಡ್ತೀವಿ. ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ನೀವು ಏನು ಕ್ವಶನ್ ಕೇಳ್ತೀರಿ? ನಮಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಹತ್ರ ನಾವು ಕೇಳೋದಿಷ್ಟೇ, ನಮಗೆ ಸಕ್ಕರೆ ಒಂದೇ ನೀವು ಉತ್ಪಾದನೆ ಮಾಡ್ತೀನಿ, ಸಕ್ಕರೆ ಮೇಲೆ ನಿಮಗೆ ಬೆಲೆ ನಿಮಗೆ ಕೊಡ್ತೇವೆ ಅನ್ನೋದ್ರೆ ನಾವು ಒಪ್ಪೋದಿಲ್ಲ. ನಮಗೆ ಸಕ್ಕರೆ ಕಾರ್ಖಾನೆಯಿಂದ ಏನು ಉಪ ಉತ್ಪನ್ನಗಳ ಮೇಲೆ ನೀವೇನು ಮಾಡ್ಕೊತೀರಿ, ನಿಮ್ಮ ಉಪ ಉತ್ಪನ್ನಗಳ ಲಾಭ ಏನು ಬರ್ತೈತಿ? ನಮ್ಮ ಸ್ಟೇಟ್ ಗೌರ್ಮೆಂಟ್ SAP ಕಾನೂನು ಏನು ಜಾರಿಗೆ ತಂದಾರ, 70% ನಮಗೆ ಉಪ ಉತ್ಪನ್ನ ಮೇಲೆ ಏನು ನಮಗೆ ಲಾಭಾಂಶ ಕೊಡಬೇಕು, ಆ ಲಾಭಾಂಶಗಳು ನಮಗೆ ಕೊಡಬೇಕು ಅಂತೇಳಿ ನಾವು ಸಕ್ಕರೆ ಮಾಲೀಕರಲ್ಲಿ ಕೇಳ್ಕೊತೀವಿ. ಈಗ ನಿಮ್ಮ ಪ್ರಶ್ನೆಗಳನ್ನು ನೇರವಾಗಿ ನಾವು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಇಡ್ತೀವಿ. ಏನು ಪ್ರಶ್ನೆ ಕೇಳಕ್ಕೆ ಬಯಸ್ತೀರಿ ಸಕ್ಕರೆ ಕಾರ್ಖಾನೆ ಮಾಲೀಕರು? ಸಕ್ಕರೆ ಕಾರ್ಖಾನೆ ಮಾಲೀಕರು ನಮಗೆ ಕೇಳೋದಿಷ್ಟ, ನಮಗೆ ಉಪ ಉತ್ಪನ್ನಗಳ ಮೇಲೆ ನಮಗೆ ಶೇರ್ ಬರಲೇಬೇಕು. ಅದ್ರ ಉಪ ಉತ್ಪನ್ನ ಬೆಳೆದಾಗ ನೀವೇನು ಲಾಭ ತೊಗೊತೀರಲ್ಲ ನಮಗೆ 70% ನೀವು ಕೊಡಲೇಬೇಕು. ಅದು ನಮಗೆ ಕಡ್ಡಾಯವಾಗಿ ಬರಲೇಬೇಕು. ಮತ್ತು ತೂಕದ ಯಂತ್ರ ಏನಿದೆ ಅಲ್ಲ, ನೀವು ನಮ್ಮ ಹೋದ್ಸಲ ಮೀಟಿಂಗಲ್ಲಿ ಹೋದ ವರ್ಷದಲ್ಲಿ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಎದುರುಗಡೆನೇ ತೂಕದ ಯಂತ್ರ ಹಾಕಬೇಕು ಅಂತೇಳಿ ಮುಖ್ಯಮಂತ್ರಿಯವರು ಏನು ಆದೇಶ ಮಾಡಿದ್ರು, ಅದರ ಪ್ರಕಾರವಾಗಿ ಎಲ್ಲ ಸಕ್ಕರೆ ಕಾರ್ಖಾನೆಯವರು ತೂಕದ ಯಂತ್ರವನ್ನು ಗೇಟಿನ ಮುಂಭಾಗದಲ್ಲಿ ಹಾಕಲೇಬೇಕಂತೇಳಿ ನಾವು ಮಾಡ್ತೀವಿ. ಮತ್ತು ರಿಕವರಿ ಏನಿದೆ ಅಲ್ಲ, ರಿಕವರಿ ನೀವು ಫ್ಯಾಕ್ಟ್ರಿ ಮಟ್ಟದಲ್ಲೇ ಮಾಡ್ತಾ ಇದ್ದೀರಿ. ಅದನ್ನು ನಮಗೇನಂದರೆ ಒಂದು ತಜ್ಞರ ಸಮಿತಿ ಸರ್ಕಾರದ ಲ್ಯಾಬ್ನಲ್ಲಿ ನಮಗೆ ರಿಕವರಿ ಆಗ್ಬೇಕು. ಅದ ಮಾನದಂಡ ನಾವು ರಿಕವರಿ ಕೊಟ್ಟರೆ ನಾವು ಒಪ್ಕೊಂತೇವೆ. ಮತ್ತು ಆ ಸಮಿತಿ ಒಳಗೆ ರೈತರು ಇರಬೇಕು ಮತ್ತು ಅದರದಾದಂಥ ತಜ್ಞರು ಇರಬೇಕು. ಈಗ ಸರ್ಕಾರಗಳಿಗೆ ಏನು ಪ್ರಶ್ನೆಗಳಿದಾವೆ ನಿಮ್ಮ?
ಸರ್ಕಾರಗಳಿಗೆ ನಮ್ದು ಏನಂದ್ರೆ ಕಬ್ಬಿನ ಉತ್ಪನ್ನಗಳಿಂದ ಸಾಕಷ್ಟು ಟ್ಯಾಕ್ಸ್ ಸರ್ಕಾರಕ್ಕೆ ಟ್ರೆಜರಿಗೆ ಹೊಂಟೈತಿ. ಅದರೊಳಗೆ ಈಗ ಏನಾಗೈತಿ, ಎಲ್ಲ ನಾವು ಫ್ಯಾಕ್ಟ್ರಿಯವ್ರನ್ನ ದೋಷಿಸಕ್ಕೆ ಬರೋದಿಲ್ಲ. ಫ್ಯಾಕ್ಟ್ರಿಯವ್ರಿಗೆ ಏನು ಕೊಡ್ತಾರೆ. ಸರ್ಕಾರದವ್ರಿಗೂ ಕಬ್ಬಿನ ಉತ್ಪನ್ನಗಳಿಂದ ಸಾಕಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗೋದ್ರಿಂದ ಸರ್ಕಾರವು ನಮಗೆ 1 ಟನ್ನಿಗೆ ಮಿನಿಮಮ್ 1,000 ರೂಪಾಯಿ ಬೆಂಬಲ ಬೆಲೆ, ಅಂದರೆ ಫ್ಯಾಕ್ಟ್ರಿ ಕೊಡೋದು ರೇಟ್ ಬಿಟ್ಟು ಸರ್ಕಾರನೂ ನಮಗೆ 1,000 ರೂಪಾಯಿ ಕಬ್ಬಿಗೆ ಬೆಂಬಲ ಬೆಲೆ ಘೋಷಿಸಬೇಕಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರ ಕೂಡ ಆಗ್ರಹ ಮಾಡ್ತೇವೆ. FRP ಏನಿದೆಯಲ್ಲ ಅದು ಮೊದಲಿನ ಮೂಲತಃ 10.25 ಬಿಟ್ಟು 9.5ಗೆ FRP ನೀವು ನಿಗದಿ ಮಾಡಬೇಕು. ಅದಕ್ಕೆ ನಮ್ಮದು ಸಂಪೂರ್ಣ ಅದ ಬೇಡಿಕೆ ಐತಿ. ಹೀಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಎಚ್ಚೆತ್ತುಕೊಂಡು 10.25 ಇದನ್ನು 9.5ಗೆ ಇಳಿಸ್ಬೇಕು FRPನ. ಇದಿಷ್ಟು ರೈತರ ಬವಣೆ, ರೈತರ ಪ್ರಶ್ನೆಗಳು. ಇದಕ್ಕೆ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಉತ್ತರಗಳು. ಇನ್ನಾದರೂ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ತಾವಷ್ಟೇ ಶ್ರೀಮಂತರಾಗೋದಲ್ಲದೆ ರೈತರನ್ನು ಕೂಡ ಕನಿಷ್ಠ ಉಸಿರಾಡೋದಕ್ಕೆ, ಊಟ ಮಾಡೋದಕ್ಕಾದರೂ ಅವಕಾಶ ಮಾಡಿಕೊಡಲಿ ಅಂತ ಹೇಳ್ತಾ ಇದೇ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.